ಮುಂದಿನ ತಿಂಗಳು ದೊಡ್ಡಬಳ್ಳಾಪುರ ತಾಲೂಕಿನ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಮಿತಿ ಅಂದರೆ ಏನು TAPMCS ಇದೆ, ದೊಡ್ಡಬಳ್ಳಾಪುರದ ಅಜಾತಶತ್ರು ಅಂತ ಏನು ಕರೆಸ್ಕೊಂಡಿದ್ರು ಜಿ ರಾಮೇಗೌಡರು ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಇವತ್ತು ಎಮ್ಮರವಾಗಿ ಬೆಳೆದಿದೆ. 16 ಕುಟುಂಬಗಳು ಇವತ್ತು ಅದರಿಂದ ಜೀವನವನ್ನು ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಕೆಲಸವನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಲಾಭಾಂಶದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗ ಮುಂದಿನ ನವಂಬರ್ 2ನೇ ತಾರೀಕು ಅದಕ್ಕೆ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಚುನಾವಣೆ ಆಗೋದಕ್ಕಿಂತ ಚುನಾವಣೆ ಆಗಿ ಆ ಸಂಸ್ಥೆ ಹಣ ಫೋಲ್ ಆಗೋದ್ರ ಬದಲು, ಉದಾಹರಣೆಗೆ ಹೊಸಕೋಟೆ ತಾಲೂಕು ಅಂದರೆ ರಾಜಕೀಯ ಜಿದ್ದಾಜಿದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 4 ತಾಲೂಕುಗಳು ಹೋಲಿಸ್ಕೊಂಡ್ರೆ ಅಲ್ಲಿ ಬಚ್ಚೇಗೌಡರು ಹಾಗೂ MTB ನಾಗರಾಜರವರ ನಡುವೆ ನೇರ ಯಾವುದೇ ವಯದಲ್ಲಿ ಅಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ. ಕಾಂಗ್ರೆಸ್ ಆಗಲಿ, ದಳ ಆಗಲಿ, BJP ಆಗಲ್ಲ, 2 ಕುಟುಂಬಗಳ ಮಧ್ಯೆ ಅಥವಾ 2 ವ್ಯಕ್ತಿಗಳ ಮಧ್ಯೆ ಅಂತ ಹೇಳ್ಬೋದು. ರಾಜಕೀಯ ಹಿಂದೆಯಿಂದನೂ ಒಂದು ರಮಾರಮಿ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ, ಆ ರೀತಿ ರಾಜಕಾರಣ ಇದ್ದಂಥ ಸ್ಥಳ. ಅಲ್ಲಿವತ್ತು ಅವಿರೋಧವಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದ ಜನತೆಗೆ 2 ಕುಟುಂಬಗಳು ಸಹ ಪಕ್ಷಾತೀತವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ತಾಲೂಕು ಸೊಸೈಟಿ ಏನಿದೆ ಅದಕ್ಕೆ ಆಯ್ಕೆ ಮಾಡಿದ್ದಾರೆ. ಅದು ನಿಜವಾಗಲೂ ಅವರ ಏನು ಸಂಸ್ಥೆಯ ಬಗ್ಗೆ, ಸಂಸ್ಥೆ ಉಳಿಬೇಕು, ಸಂಸ್ಥೆಯ ಹಣ ದುರುಪಯೋಗ ಆಗಬಾರ್ದು ಅಂತೇಳಿ ಅವರಿಬ್ಬರು ತೀರ್ಮಾನ ತೊಗೊಂಡು ಎಲ್ಲ ಬೆಂಬಲಿಗರುಗಳನ್ನ ಅವಿರೋಧ ಆಯ್ಕೆ ಮಾಡೋದ್ರಲ್ಲಿ ಶ್ರಮಿಸಿ ಇವತ್ತು ಅವಿರೋಧ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಅದೇ ರೀತಿ ದೊಡ್ಡಬಳ್ಳಾಪುರಕ್ಕೂ ಹೊಸಕೋಟೆಗೂ ಹೋಲಿಕೆ ಮಾಡಿದ್ರೆ ಅಥವಾ ನೆಲಮಂಗಲ ದೇವನಹಳ್ಳಿಗೆಲ್ಲ ಹೋಲಿಕೆ ಮಾಡಿದ್ರೆ ದೊಡ್ಡಬಳ್ಳಾಪುರ ಆ ರೀತಿ ಯಾವುದೇ ಕುಟುಂಬದ ರಾಜಕಾರಣ ಆಗ್ಬೋದು, ಪಕ್ಷದ ಜಿದ್ದಾಜಿದ್ದಿಗಳು ಇವತ್ತಿನ ತನಕ ಇಲ್ಲ. ಇಲ್ಲಿನ ಜನರು ಸಹ, ನಮ್ಮ ತಾಲೂಕಿನ ಜನರು ಸಹ ಚುನಾವಣೆ ಸಮಯದ ಚುನಾವಣೆಗೆ ತೊಗೊಂಡು ಅವರಿಷ್ಟ ಬಂದ ಪಕ್ಷಗಳಿಗೆ ಮತ ಹಾಕಿ ಅಣ್ಣ ತಮ್ಮಂದರಂತೆ ಸಹಬಾಳ್ವೆಯಂತೆ ಬೆಳತಕ್ಕಂಥ ಯಾವುದಾದ್ರು ಕ್ಷೇತ್ರ ಇದ್ದರೆ ಅದರಲ್ಲಿ ದೊಡ್ಡಬಳ್ಳಾಪುರ ಸಹ ಒಂದು. ಅದೇ ರೀತಿ ಇವತ್ತು ಮಾದರಿಯಾಗೋ ರೀತಿಯಲ್ಲಿ ಇಲ್ಲೂ ಚುನಾವಣೆಯಾಗಿ ಘೋಷಣೆಯಾಗಿ ಲಕ್ಷಾಂತರ ರೂಪಾಯಿ ಚುನಾವಣೆ ಖರ್ಚು ಮಾಡೋದ್ರ ಬದಲು ಹೊಸಕೋಟೆಯನ್ನು ಮಾದರಿಯಾಗಿ ತೊಗೊಂಡು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋ ರೀತಿಲಿ ಎಲ್ಲ ಪಕ್ಷಗಳು ಶ್ರಮಿಸಬೇಕು. ಈಗಾಗಲೇ ಜನತಾದಳದವರು ಪ್ರತ್ಯೇಕವಾಗಿ ಸಭೆ ಮಾಡಿದ್ದಾರೆ, ಕಾಂಗ್ರೆಸ್ನ ಸಭೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ. ಎಲ್ಲ ಮುಖಂಡರುಗಳು, ಎಲ್ಲ ಪಕ್ಷದವರು ಕೂತ್ಕೊಂಡು ನಿಮ್ಮ ಪಕ್ಷದ ನೀವು ಸೀಟ್ಗಳನ್ನ ಹಂಚ್ಕೊಂಡು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಸಂಸ್ಥೆಯ ಹಣ ಉಳಿಯುತ್ತೆ, ದೊಡ್ಡಬಳ್ಳಾಪುರ ತಾಲೂಕಿಗೂ ಒಂದು ಹೆಸರು ಬರುತ್ತೆ. ನಿಂತಕ್ಕಂಥ ಅಭ್ಯರ್ಥಿಗಳು ಸಹ ಹಣವನ್ನು ಖರ್ಚು ಮಾಡ್ಕೊಂಡು ಅದು ತಪ್ಪುತ್ತೆ. ಯಾರೇ ಬಂದರೂ ಅಲ್ಲಿ ಏನು ಮಾಡ್ಕೊಂಡು ಹೋಗೋಂಥದ್ದೇನಿಲ್ಲ, ಜನಗಳಿಗೆ ಅನುಕೂಲ ಮಾಡೋಂಥದ್ದೇನಿಲ್ಲ. ಅವು ಸಂಸ್ಥೆಯ ಆಡಳಿತವನ್ನು ಕಾಯ್ತಕ್ಕಂಥ ಕಾವಲುಗಾರರಾಗಿ ತಾವೆಲ್ಲ ಬರ್ತೀರಿ, ಸಂಸ್ಥೆ ಬೆಳೆಸೋದಕ್ಕೆ ನಿಮಗೆ ಸಲಹೆಗಳು ಕೊಡ್ತೀರಿ. ಹಂಗಾಗಿ ಜಿದ್ದಾಜಿದ್ದಿ ಮಾಡಿಕೊಂಡು ರಾಜಕೀಯದಲ್ಲಿ ಮತದಾನ ಅಂದ್ಕೊಂಡು ಅಭ್ಯರ್ಥಿಗಳು ಹಣ ಖರ್ಚು ಮಾಡಿಕೊಂಡು ಸಂಸ್ಥೆ ಹಣ ಖರ್ಚಾಗೋ ಬದಲು ಎಲ್ಲರೂ ಸಹ ತೀರ್ಮಾನ ತಗೊಂಡು ಅವಿರೋಧ ಆಯ್ಕೆ ಆಗಲಿ ಅಂತೇಳಿ ಸಾಧನೆ ಸುದ್ದಿ ಪರವಾಗಿ, ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಎಲ್ಲ ರಾಜಕೀಯ ಮುಖಂಡರುಗಳಲ್ಲಿ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಮನವಿ ಮಾಡ್ತೇನೆ.